ಸಂವಿಧಾನವೇ ನಮಗೆ ಶ್ರೇಷ್ಠ. ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ, ತಿಳ್ಕೊಂಡ್ಬಿಡ್ರಿ. ನಮ್ಮ ಧರ್ಮದ ಕಾನೂನುಗಳು ಗ್ರಂಥಗಳು ನಮ್ಮ ಮನೆಯ ಹೊರಷ್ಟದ ಒಳಗಿರ್ಬೇಕು. ಇವತ್ತು ನಾವು ಹೇಳ್ತಾ ಇದ್ದೇವೆ, ನಮಗೆ ನಮ್ಮ ಧರ್ಮ ಗ್ರಂಥದಕ್ಕಿಂತ ಇವತ್ತು ನಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಧರ್ಮ ಗ್ರಂಥೇ ನಮಗೆ ಮುಖ್ಯ, ಸಂವಿಧಾನ ಗ್ರಂಥವೇ ಮುಖ್ಯ ಅಂತೇಳಿ. ಹಾಗಿದ್ರೆ ಕಾನೂನನ್ನು ಕೈಗೆತ್ಕೊಂಡು ಒಬ್ಬ ಮಗು ಎಸೆದಂತ ಒಂದು ಬಲೂನಿನ ನೀರು ಬುರುಕಾದ ಹೆಣ್ಣು ಮಕ್ಕಳಿಗೆ ಸಿಡಿದಕ್ಕಾಗಿ ಆ ತರುಣ್ ಕುಮಾರ್ ಒಬ್ಬ ದಲಿತ ಹಿಂದೂ ಯುವಕ 26 ವರ್ಷದ ಯುವಕನನ್ನ ಭೀಕರವಾಗಿ ಹತ್ಯೆ ಮಾಡ್ತೀರಿ. ನಾಚಿಕೆ ಆಗೋದಿಲ್ವಾ ನಿಮಗ? ಯಾವ ದೇಶನ್ಯಾಗ ಆಗಿದ್ರಿ ನೀವು? ಹಿಂದೂಸ್ತಾನ್ಯಾಗಿದ್ದು ಹಿಂದೂಸ್ತಾನದ ಅನ್ನ ನೀರು ಗಾಳಿ ಸೇವಿಸಿ ಇಲ್ಲಿ ನೀವು ಕಾನೂನನ್ನು ಕೈಗೆತ್ತಿಕೊಂಡು ಒಬ್ಬನನ್ನು ಅಮಾನುಷವಾಗಿ ಹತ್ಯೆ ಮಾಡ್ತೀರಿ. ಇದಕ್ಕ ಇಡೀ ಮಾನವೀಯ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಎಷ್ಟು ದಿವಸ ಇದು ನಡೀತದೆ ಇದು? ಯಾಕೆ ಬಣ್ಣ ಮಾರ್ಲಿಕ್ಕೆ ನಿಮಗ ಪರ್ಮಿಷನ್ ಹೇಳ್ತದ ನಿಮ್ಮ ಧರ್ಮದೊಳಗ? ಅವ್ರಿಗೆ ಕೇಳ್ತೀನಿ ನಾ, ಎಲ್ಲರಿಗೂ ಅಲ್ಲ. ಯಾರು ಕೊಲೆ ಮಾಡಿದಾರಲ್ಲ ಅವ್ರಿಗೆ ಕೇಳ್ತೀನಿ, ನಿಮ್ ಧರ್ಮದೊಳಗ ಬಣ್ಣ ಮಾರ್ಲಿಕ್ಕೆ ನಡೀತದ? ದೇವ್ರ ಗುಡಿ ಮುಂದೆ ಕೂತು ಹೂವ ಹಾರ ಮಾರ್ಲಿಕ್ಕೆ ಪರ್ಮಿಷನ್ ಅದ? ಹಿಂದೂ ದೇವಿ ದೇವತೆಗಳ ಹಬ್ಬ ಬಂತಂದ್ರೆ ನೀವು ಅಪಮಾನ ಮಾಡಿದ್ರಿ. ಹಂಗಿದ್ರೆ ನಾನು ಕೇಳ್ತೀನಪ್ಪ, ದಿನಾನು 5 ಸಲನು ಇವತ್ತು ಮೈಕಿನಾಗಿ ಇವತ್ತು ಮಸೀದಿ ಒಳಗನ ಇದು ಹಚ್ತಾರೆ. ಹಿಂದೂಗಳಿಗೆ ಅದರದಿಂದ ತೊಂದರೆ ಆಗಂಗಿಲ್ಲ. ಯಾರಾದ್ರೂ ಹೋಗಿ ಜಗಳ ತೆಗಿತಾರೆ? ಯಾವ್ದಾದ್ರು ಒಂದು ಈದ್ ಮಿಲಾದ್ ಮೆರವಣಿಗೆ ಮೇಲೆ ಯಾರಾದ್ರೂ ಕಲ್ಲು ಹೋಗಿತಾರೆ? ಯಾಕಿದು ಇವತ್ತು ಭಾರತನಾಗ ನಡೀಲಿಕ್ಕತ್ತದ? ಇಂಥ ಮನಸ್ಥಿತಿ ಯಾಕೆ ಇವತ್ತು ಬರ್ಲಿಕ್ಕತ್ತದ ಕೆಲವು ಮತಾಂಧರಿಗೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ನಾನು ಹೇಳ್ತೀನಿ, ಇವ್ರನ್ನ ಕೇವಲ ಅರೆಸ್ಟ್ ಮಾಡಿದ್ರೆ ಸಾಲದು. ಏನು ಹೇಳ್ತಾ ಇದಾರೆ, 4 ಮಂದಿನ ಅರೆಸ್ಟ್ ಮಾಡೇವಿ, 8 ಮಂದಿನ ಅರೆಸ್ಟ್ ಮಾಡೇವಿ ಅಂತೇಳಿ. ನಾನು ಸಮಸ್ತ ರಾಷ್ಟ್ರ ಭಕ್ತ ಹಿಂದೂಗಳ ಪರವಾಗಿ ಆಗ್ರಹ ಮಾಡ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ, ದೆಹಲಿಯ ಮುಖ್ಯಮಂತ್ರಿಯವರಿಗೆ ಆಗ್ರಹ ಮಾಡ್ತೀನಿ, ಇವ್ರನ್ನ ಎನ್ಕೌಂಟರ್ ಮಾಡುವಂತ ಕಾನೂನನ್ನ ನೀವು ತೊಗೊಂಬರ್ರಿ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯಾರಿವತ್ತು ಕಾನೂನನ್ನು ಕೈಗೆತ್ತಿಕೊಂಡು ಮುಗ್ಧ ಜನರನ್ನು ಕೊಲೆ ಮಾಡ್ತಾ ಇದಾರಲ್ಲ, ಅವ್ರನ್ನ ಎನ್ಕೌಂಟರ್ ಒಂದೇ ಹಾದಿ ಆಗಬೇಕು. ಕೆಲವು ಕಾನೂನು ತಿದ್ದುಪಡಿಗಳ ಅವಶ್ಯಕತೆ ಇದೆ. ಇವತ್ತು ನಾನು ಕೇಳ್ತೀನಿ, ಇವತ್ತು ನಮ್ಮ ದಲಿತ ಯುವಕ 26 ವರ್ಷದ ಯುವಕ ಯಾರು, ಈಗ ಅವ್ರ ಮನಿ ಯಾರು ನಡೆಸ್ಬೇಕು? ಮನುಷ್ಯತ್ವ ಬೇಡವಾ ನಿಮ್ಗೆ? ಒಂದು ಮಾನವೀಯತೆ ಬೇಡವಾ? ಇವತ್ತು ನಾವು ಕೇವಲ ಬಂದು ಒಂದು ಸಾಂಕೇತಿಕವಾಗಿ ಮನವಿ ಕೊಡ್ತಾ ಇದ್ದೇವೆ. ಕರ್ನಾಟಕ ಯೂತ್ ಫೌಂಡೇಶನ್ ವತಿಯಿಂದ ಹಾಗೂ ಸ್ವಾಮಿ ವಿವೇಕಾನಂದ ಸೇನೆ ಎಲ್ಲ ಯುವಕರು ಬಂದಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದೆ? ಮಾನ್ಯ ರಾಷ್ಟ್ರಪತಿಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಕೇಂದ್ರ ಸಚಿವರು ಮಧ್ಯಸ್ಥಿಕೆ ವಹಿಸಬೇಕಾಗ್ತದೆ, ಗೃಹ ಸಚಿವರು ವಿಶೇಷ ಕಾಳಜಿ ತಗೋಬೇಕಾಗ್ತದೆ. ಕೇವಲ ಅರೆಸ್ಟ್ ಮಾಡೋದ್ರಿಂದ ಈ ಸಮಸ್ಯೆ ಇಲ್ಲಿಗೆ ನಿಂದ್ರಂಗಿಲ್ಲ. ನಾಳೆ ಈ ಕೊಲೆ ಇದು ಕೊಲೆ ಅಂತೇಳಿ ಯಾರಾದ್ರೂ ಹೇಳ್ರಿ ನೋಡೋಣ, ಇನ್ನು ಮುಂದೆ ಯಾವುದೇ ದೇಶನಾಗ ಇಂಥ ಕೊಲೆ ಆಗ್ಲಿಕ್ಕೆ ನಾವು ಬಿಡಂಗಿಲ್ಲ ಅಂತೇಳಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಹೇಳ್ಬೇಕಾಗ್ತದೆ, ದೆಹಲಿಯ ಮುಖ್ಯಮಂತ್ರಿಗಳು ಹೇಳ್ಬೇಕಾಗ್ತದೆ. ನಮ್ಮ ದಲಿತ ಸಂಘಟನೆಗಳಲ್ಲಿ ನಾವು ವಿನಂತಿ ಮಾಡ್ಕೋತೀನಿ, ನಮ್ಮ ದಲಿತ ಸಹೋದರನ ಹತ್ಯೆ ಆಗಿದೆ ಇವತ್ತು. ಈ ಜಿಹಾದಿ ಮನಸ್ಥಿತಿಯವ್ರು ಇನ್ನೂ ಎಷ್ಟು ಮಂದಿ ಅದಾರ ಇಂಡಿಯಾದಾಗ? ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಮಸ್ತ ರಾಷ್ಟ್ರ ಭಕ್ತರು ಇದನ್ನ ವಿರೋಧ ಮಾಡ್ಬೇಕಾಗ್ತದ. ಕೈಯಾಗ ಕಾನೂನು ತಗೊಂಡು ಐರನ್ ರಾಡ್ ತಗೊಂಡು ಅವನ್ನ 108 ಭಾಗಗಳಲ್ಲಿ ಹೊಡೆದು ಇವತ್ತು ಸಾಯಿಸ್ತಾರಂದ್ರೆ ಯಾಕೆ? ಕಾನೂನು ಇಲ್ವಾ ಭಾರತದಲ್ಲಿ? ನಾಚಿಕೆ ಆಗಲ್ವಾ? ಇಂಥ ಹೇಳಿ ಕೆಲಸ ಬಿಡ್ರಿ. ಒಬ್ಬ ಮನುಷ್ಯಾಗ 20-25 ಜನ ಕೂಡಿ ಹೊಡಿತೀರಿ. ಅವ್ನ ಜೋಡಿ ಇದ್ದಂತ ಸನ್ನಿ ಅನ್ನೋ ಹುಡುಗಗೆ ಸಿಕ್ಕಾಪಟ್ಟಿ ಗಾಯ ಆಗ್ಯದ. ನಾಚಿಕೆ ಆಗಂಗ ಇಲ್ಲಿದೇನ ನಿಮ್ ಪೌರುಷನ ತಿಳ್ಕೊಂಡ್ರಿ ನಮ್ಮ ಮತ ಅಂದ್ರು? ಕೇಳ್ತೀನಿ ನಾನು, ಬರ್ರಿ ಓ ಮಕ್ಳೇ, ಎದ್ರ ಬದ್ರ ಬರ್ರಿ, ಒಬ್ಬೊಬ್ಬರೇ ಬರ್ರಿ. ಒಬ್ಬನಿಗೆ 25 ಮಂದಿ ಹೊಡಿತೀರಿ, ನಾಚಿಕೆ ಬರಂಗಲ್ಲ. ಹೊಟ್ಟಿಗೆ ಅನ್ನನೇ ತಿಂತೀರ ಅಂತ ನಾ ತಿಳ್ಕೊಂಡಿನಿ. ನೀವು ಅನ್ನ ತಿತ್ತಿದ್ರಪ್ಪ ಅಂದ್ರೆ ಇಂಥ ಕೆಲಸ ಮಾಡ್ತಿದ್ದಿಲ್ಲ. ಅನ್ನ ಬಿಟ್ಟು ಬೇರೆ ತಿಂತೀರ ಅಂತ ಇಂಥ ಕೆಲಸ ಮಾಡ್ತೀರಿ. ಅದಕ್ಕೆ ಇದೊಂದು ಬಹಳ ಉಗ್ರವಾಗಿ ನಾವು ಖಂಡಿಸ್ತೀವಿ. ಇವರನ್ನ ತಕ್ಷಣ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಾನು ಸ್ವಾಮಿ ವಿವೇಕಾನಂದ ಸೇನೆ, ವಿಜಯಪುರ ಜನತೆ, ಕರ್ನಾಟಕ ಯೂತ್ ಫೌಂಡೇಶನ್ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳಿಂದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮುಖಾಂತರ ಆಗ್ರಹ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಕೇಂದ್ರ ಸರ್ಕಾರ ಯಾಕೆ ತಲೆ ವಹಿಸ್ತಾ ಇಲ್ಲ? ಮತ್ತೆ ಬಹಳಷ್ಟು ಹಿಂದೂಗಳ ಮೇಲೆ ಈ ತರ ಆಗ್ತಿದೆ. ನರೇಂದ್ರ ಮೋದಿ ಅಂತಾರೆ, ಯಾಕೆ ನರೇಂದ್ರ ಮೋದಿ ಕೇಳ್ಬೋದಾಗಿತ್ತಲ್ಲ? ನಾನು ಹೇಳ್ತೀನಿ, ಇವತ್ತು ಕೇವಲ ಸರ್ಕಾರಗಳು ಮಾತ್ರ ಇದರಲ್ಲಿ ಪಾತ್ರ ವಹಿಸಿದ್ರೆ ಸಾಲದು, ಜನನು ಜಾಗೃತ ಆಗಬೇಕಾಗ್ತದೆ. ಇವತ್ತು ನಾನು ಸಮಸ್ತ ರಾಷ್ಟ್ರ ಭಕ್ತ ಹಾಗೂ ರಾಷ್ಟ್ರ ಭಕ್ತರಿಗೆ ಹಿಂದೂ ಸಮಾಜಕ್ಕೆ ಒಂದು ಕರೆಯನ್ನು ಕೊಡ್ತೀನಿ ತಮ್ಮ ಮಾಧ್ಯಮದ ಮುಖಾಂತರ. ಕೇಂದ್ರ ಸರ್ಕಾರ ಜೋಡಿ, ರಾಜ್ಯ ಸರ್ಕಾರಗಳ ಜೋಡಿ, ಪೊಲೀಸ್ ಇಲಾಖೆ ಜೋಡಿ ನಾವು ಕೈ ಜೋಡಿಸ್ಬೇಕಾಗ್ತದೆ. ಕೈ ಜೋಡಿಸುವುದಂದ್ರೆ ಅರ್ಥ ಏನು? ಯಾರು ಇವತ್ತು ಭಾರತ ತೆರೆ ತುಕಡೆ ಹೊಂಗಿ ಅಂತಾರೋ, ಯಾರು ಭಾರತದಲ್ಲಿದ್ದು ಭಾರತ ತೆರೆ ತುಕಡೆ ಹೊಂಗಿ ಅಂತಾರೋ, ಯಾರು ಇಲ್ಲಿ ಅನ್ನ ನೀರು ಗಾಳಿ ಸೇವಿಸಿ ಭಾರತ ಮಾತೆಗೆ ಅಪಮಾನ ಮಾಡ್ತಾರೋ, ಯಾರು ಒಂದೇ ಮಾತ್ರ ಹಾಗೂ ರಾಷ್ಟ್ರೀಯ ಗೀತೆ ಜನಗಣಮನಕ್ಕ ಅಗೌರವ ತೋರ್ತಾರೋ, ಯಾರು ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ತಾರೋ, ಯಾರು ನಮ್ಮ ದೇಶ ಕಾಯುವ ಸೈನಿಕರ ಮೇಲೆ ಕಲ್ಲು ಹೋಗಿತಾರೋ, ಇವ್ರ ಜೋಡಿ ಎಲ್ಲಾ ನಮ್ಮ ರಾಷ್ಟ್ರ ಭಕ್ತರು ವ್ಯವಹಾರ ಮಾಡೋದು ಬಂದ್ ಮಾಡಬೇಕು. ಇವರಿಗೆ ಆರ್ಥಿಕ ದಿಗ್ಬಂಧನೆ ಹಾಕಬೇಕು. ಅಂದಾಗ ಇಂಥ ಜಿಹಾದಿಗಳಿಗೆ ಬುದ್ಧಿ ಬರ್ತದೆ. ಕೇವಲ ಸರ್ಕಾರಗಳು ಮಾಡೋದಲ್ಲ, ಸರ್ಕಾರಗಳಾಗಿ ನಾವು ಆಗ್ರಹ ಮಾಡ್ತೀವಿ ಬರೇ ಇವ್ರನ್ನ ಎನ್ಕೌಂಟರ್ ಮಾಡ್ರಿ ಅಂತೇಳಿ. ಇವತ್ತು ಹಿಂದೆನೂ ಆಗ್ಯಾವ, ಹಿಂದಿನ ಸರ್ಕಾರನಾಗೂ ಆಗ್ಯಾವ, ಈ ಸರ್ಕಾರನಾಗೂ ಆಗ್ಯಾವ. ಸ್ವಲ್ಪ ಪ್ರಮಾಣ ಕಡಿಮೆ ಇರ್ಬೋದು. ಇವತ್ತು ಸಾಕಷ್ಟು ಇವತ್ತು ದೇಶ ವಿರೋಧಿಗಳ ಮೇಲೆ ಆಕ್ಷನ್ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಇದರಿಂದ ಹಿಂದೂ ಮುಸ್ಲಿಮರೊಳಗೆ ಜಗಳ ಹಚ್ಚು ಕೆಲಸ ಕೆಲವರು ಮಾಡ್ಲಿಕ್ಕತ್ತಾರ. ಇವ್ರಿಗೆ ವಿದೇಶದಿಂದ ಫಂಡಿಂಗ್ ಆಗ್ಲಿಕ್ಕತ್ತದ. ಇವತ್ತು ರಾಷ್ಟ್ರ ಭಕ್ತ ಮುಸಲ್ಮಾನರು ಇದರಿಂದ ಜಾಗೃತ ಆಗಬೇಕು. ಇವತ್ತು ಎಲ್ಲರೂ ಓಪನ್ ಆಗಿ ಹೇಳ್ಬೇಕಾಗ್ಯದ, ಒಂದು ಬಹಿರಂಗ ವೇದಿಕೆ ನಿರ್ಮಾಣ ಮಾಡಿ ಹೇಳ್ಬೇಕಾಗ್ಯದ.
ಬಹಿರಂಗವಾಗಿ ಇವತ್ತು ಸಭೆ ಸಮಾರಂಭಗಳಲ್ಲಿ ಹೇಳ್ಬೇಕಾಗಿದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತ ಸಂವಿಧಾನ ಒಪ್ಕೋತೀವಿ. ನಮ್ಮ ಧರ್ಮ ಗ್ರಂಥಕ್ಕಿಂತ ನಮಗೆ ಸಂವಿಧಾನ ಮುಖ್ಯದ ಅಂತ ಹೇಳೋದು ಹೇಳ್ಬೇಕಾಗ್ಯದ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಈ ದೇಶದ್ರೋಹಿಗಳ ಕಡೆ ಸಮಸ್ತ ರಾಷ್ಟ್ರ ಭಕ್ತರು ಎಲ್ಲಾ ಹಿಂದೂಗಳು ವ್ಯವಹಾರ ಮಾಡೋದು ನಿಂದ್ರಿಸಿ ಇವರಿಗೆ ಆರ್ಥಿಕ ದಿಗ್ಬಂಧನ ಹಾಕಬೇಕು. ಅಂದಾಗ ಮಾತ್ರ ಇವರಿಗೆ ಬುದ್ಧಿ ಕಲಿಸಲಿಕ್ಕೆ ಸಾಧ್ಯ ಅದ. ಬರೀ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ರಾಜಕಾರಣಿ ಮೇಲೆ ನಾವು ಹಾಕೊಂಡು ಕೂಡುದಲ್ಲ. ನಾವು ಇವತ್ತು ಭಾರತೀಯ ನಾಗರಿಕರಾಗಿ ದೇಶಭಕ್ತರಾಗಿ ನಮ್ದು ಕೂಡ ಕರ್ತವ್ಯ ಅದ. ಇದನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಇವತ್ತು ಪ್ರತಿಯೊಬ್ಬ ನಾಗರಿಕರಲ್ಲಿ ಆಗಬೇಕಾಗಿದೆ. ಇಂಥ ದೇಶದ್ರೋಹಿಗಳ ಜೊತೆ ವ್ಯವಹಾರ ಮಾಡೋದನ್ನು ಇವತ್ತಿನಿಂದ ಬಂದ್ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲಾ ಮುಸ್ಲಿಮರು ಎಲ್ಲಾ ಹಿಂದೂಗಳು ತಿಳಂಗಿಲ್ಲ. ಆ ಯುವಕರು 20-25 ಜನ ಯುವಕರು ಬಂದು ಆ ಮನೆಯಲ್ಲಿರುವಂತ ಒಬ್ಬನೇ ಏಕೈಕ ಪುರುಷ ದುಡಿಯುವ ಹಿಂದೂ ದಲಿತ ಕುಟುಂಬದ ಹುಡುಗ ತರುಣ್ ಕುಮಾರ್, ಅವನನ್ನ ಕಬ್ಬಿಣದ ರಾಡು ಬಡಿಗೆ ಕಲ್ಲುಗಳಿಂದ ಹೊಡೆದು ಹಿಗ್ಗಾಮುಗ್ಗ ಹೊಡೆದು ಜೀವ ತೆಗಿತಾರಂದ್ರೆ ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ? ಆ ಕಾನೂನವನ್ನ ನೀವು ಗೌರವಿಸಲ್ವಾ? ಸರ್ ತನ್ನಸೆ ಜುದಾ ಅನ್ನೋ ಕಾನೂನನ್ನು ಗೌರವಿಸ್ತೀರಾ? ಭಾರತದಲ್ಲಿ ಇರುವಂತಹದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ನಮಗೆ ಶ್ರೇಷ್ಠ. ಇಲ್ಲಿ ಶರಿಯಾ ಕಾನೂನು ನಡೆಯಂಗಿಲ್ಲ, ತಿಳ್ಕೊಂಡ್ಬಿಡ್ರಿ. ನಮ್ಮ ಧರ್ಮದ ಕಾನೂನುಗಳು ಗ್ರಂಥಗಳು ನಮ್ಮ ಮನೆ ಹೊರಸ್ಲದ ಒಳಗಿರ್ಬೇಕು. ಇವತ್ತು ನಾವು ಹೇಳ್ತಾ ಇದ್ದೇವೆ, ನಮಗೆ ನಮ್ಮ ಧರ್ಮ ಗ್ರಂಥದಕ್ಕಿಂತ ಇವತ್ತು ನಮಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಧರ್ಮ ಗ್ರಂಥ. ಭಾರತದ ದೆಹಲಿಯಲ್ಲಿ ಮೊನ್ನೆ ನಡೆದಂತ ಹೋಳಿ ಹುಣ್ಣಿಮೆ ಹಾಗೂ ಬಣ್ಣದ ಕಾರ್ಯಕ್ರಮದ ಅಂಗವಾಗಿ ಸಮಸ್ತ ರಾಷ್ಟ್ರ ಭಕ್ತರು ಬಣ್ಣ ಎರಚುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹಳ ಶಾಂತಿ ಸೌಹಾರ್ದತೆಯಿಂದ ಹಬ್ಬ ನಡೀತಾ ಇತ್ತು. ದೆಹಲಿಯ ಒಂದು ಪ್ರದೇಶವಾದ ಉತ್ತಮ ನಗರ್ ಅಲ್ಲಿ ಒಂದು ಯುವತಿ 10-11 ವರ್ಷದ ಒಬ್ಬ ಮುಗ್ಧ ಯುವತಿ ಮನೆಯ ಮೇಲೆ ನಿಂತು ಒಂದು ಬಲೂನ್ನಲ್ಲಿ ಬಣ್ಣದ ನೀರನ್ನು ಹಾಕಿ ಮೇಲೆ ನಿಂತು ಒಗಿತಾ ಇದ್ಲು. ಆ ಸಂದರ್ಭದಲ್ಲಿ ಅದೇ ಓಣಿಯ ಒಬ್ಬ ಮುಸ್ಲಿಂ ಮಹಿಳೆ ಬುರ್ಕಾ ಹಾಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಆ ಮ್ಯಾಲಿಂದ ಪುಗ್ಗ ಬಿದ್ದು ಅವಳಿಗೆ ಬಣ್ಣದ ನೀರು ಸಿಡಿತದ. ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಏನ್ ಅನ್ಯಾಯ ಆಯ್ತು? ಆ ಮುಗ್ಧ ಹುಡುಗಿ ತಿಳಿದೋ ತಿಳಿಲಾರ್ದು, ಆ ಹುಡುಗಿಗೆ ಗೊತ್ತಿಲ್ಲ ಯಾರು ಬಣ್ಣ ಆಡ್ತಾರೋ, ಹಿಂದೂವರು ಮುಸ್ಲಿಮರು ಆಡಂಗಿಲ್ಲ ಅಂತೇಳಿ ಆ ಮಗು ಗೊತ್ತಿಲ್ಲ ಪಾಪ. ಆದ್ರೂ ಕೂಡ ಮನೆಯವ್ರು ಏನಾಗ್ಯದ, ಆ ಬುರ್ಕಾದ ಹೆಣ್ಮಗಳಿಗೆ ಬಣ್ಣ ಸಿಡಿದ ಮೇಲೆ ಕ್ಷಮೆ ಕೇಳ್ಯಾರ. ಕ್ಷಮೆ ಕೇಳಿದ್ರು ಕೂಡ ಎಂತ ಒಂದು ನಿರ್ದಯಿ ಜನ ಇರ್ತಾರಪ್ಪ ಈ ಭೂಮಿ ಮೇಲೆ ಅನ್ನೋದಕ್ಕ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು. ಆ ಮಹಿಳೆ ಹೋಗಿ ಸುತ್ತಮುತ್ತಲಿನ ತಮ್ಮ ಮನೆಯ ಹುಡುಗರಿಗೆ, ಸುತ್ತಮುತ್ತಲಿನ ತಮ್ಮ ಮುಸಲ್ಮಾನರ ಮತಾಂಧಿ ಭಾವನೆ ಇರುವಂತ ಕೆಲವು ಮುಸಲ್ಮಾನರಿಗೆ ಹೋಗಿ ಹೇಳಿದಾಳ, ನಾನು ಇದರಲ್ಲಿ ಐತಿ. ಔರಂಗಜೇಬನ ಮಾನಸಿಕತೆ ನಮ್ಮ ದೇಶದಾಗ ನಡೆಯಂಗಿಲ್ಲ. ಯಾಕಂದ್ರ ಈ ಬಣ್ಣದ ಹಬ್ಬ ಯಾವುದೇ ಒಂದು ಧರ್ಮದ ಹಬ್ಬ ಅಲ್ಲದು. ಬಣ್ಣ ಮಾರಾಕ ನಡೀತದ, ಬಣ್ಣದ ಬೇರೆ ಬೇರೆ ಬಣ್ಣದ ವಿಷಯಗಳು ಎಲ್ಲ ನಡೀತಾವ. ಬರೇ ಒಂದು ಹನಿ ಬಣ್ಣ ಬಿತ್ತಂದ್ರ ನಡೆಯಂಗಿಲ್ಲ. ಅಂದ್ರೆ ಇದು ಔರಂಗಜೇಬನ ಮಾನಸಿಕತೆ. ಇಂಥ ಮಾನಸಿಕತೆಯವರು ಯಾರು ಅದಾರ ಅವ್ರ ವಿರುದ್ಧ ಕೇಂದ್ರ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸ್ವರಾಜ್ಯ ಸೇನಾ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಯಾಕಂದ್ರ ಬರೇ ಬಣ್ಣ ಬಿದ್ದದು ಆಯ್ತು, ಸಣ್ಣ ಒಂದು ಹುಡುಗಿಯಿಂದ ಬಣ್ಣ ತಪ್ಪಿ ಬಿದ್ದದು, ಅದಕ್ಕೆ ನಾವು ಗೌರವಿಸ್ತೇವೆ. ಅವ್ರಿಗೆ ಅದು ನಡೆಯಂಗಿಲ್ಲ. ಓಕೆ, ಕ್ಷಮೆಯನ್ನು ಕೇಳ್ಯಾರ, ಎಲ್ಲ ಕ್ಷಮೆ ಕೇಳ್ಯಾರ, ಎಲ್ಲ ಆಗ್ಯದ. ಆದ್ರೂ ಕೂಡ ಗುಂಪು ಹಿಂದೂ ಯುವಕನನ್ನ ಹತ್ಯೆ ಮಾಡುವಷ್ಟರ ಮಟ್ಟಿಗೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ಇದು ಮಾಡ್ತೀರಿ ಅಂತಂದ್ರೆ ಇದು ಅತ್ಯಂತ ಖಂಡನಾತ್ಮಕ ವಿಷಯ ಆಗ್ಯದ. ಅದಕ್ಕ ಇದನ್ನ ನಾವು ನಿಷೇಧಿಸ್ತೀವಿ. ಅದಕ್ಕೆ ದಿಲ್ಲಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ತೀವ್ರವಾಗಿ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಂದ್ಸಲ ನಮ್ಮ ದೇಶದಾಗ ಈ ರೀತಿ ಘಟನೆ ಆಗಬಾರದು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇವತ್ತು ನಾವು ಆರೋಪಗಳು ಯಾರೇ ಇರ್ಲಿ ಅವ್ರ ಮ್ಯಾಗ ಕಠಿಣ ಕ್ರಮ ತಗೋಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು DC ಅವ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಾಕತ್ತೀವಿ. ಅರೆಸ್ಟ್ ಮಾಡ್ಯಾರಿ. ಶಿಕ್ಷೆ ತೀವ್ರಗತಿಯಲ್ಲಿ ಇದು ಆಗ್ಬೇಕು, ಶಿಕ್ಷೆ ಕಠಿಣವಾಗಬೇಕು ಅಂತೇಳಿ ನಾವು ಮನವಿ ಮಾಡಾಕ ಮತ್ತ ಆ ಘಟನೆಯನ್ನು ಖಂಡಿಸಾಕ ನಾವು ಇಲ್ಲಿ ಎಲ್ಲರೂ ಕೂಡಿ ಸೇರಿವಿ. ಕಿರಣ್ ಕಾಳೆ, ಸ್ವರಾಜ್ಯ ಸೇನೆ ಸಂಘಟನೆ ಅಧ್ಯಕ್ಷ.
ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಾಕತ್ತೀವಿ. ಏನಂದ್ರೆ ದಿಲ್ಲಿ ಉತ್ತಮ್ ನಗರದಾಗ ಏನ್ ಘಟನೆ ಆಗ್ಯದ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದ್ರ ಬಣ್ಣದ ಹಬ್ಬ ಇದು ಸರ್ವ ಜನಾಂಗೀಯ ಶಾಂತಿಯ ತೋಟ ಅನ್ನುವಂತ ಭಾರತದಾಗ ಈ ಬಣ್ಣದ ಹಬ್ಬ ಅಂದ್ರೆ ಎಲ್ಲಾರು ಕೂಡಿ ನಾವು ಒಂದಾಗಿರುವಂತ ಈ ಹಬ್ಬದಾಗ ಇಂತ ಒಂದು ನಮ್ಮ ಇದ್ರೂ ಇಲ್ಲ. ಮುಂದೆ ಈ ದುಷ್ಕೃತ್ಯಗಳು ಆಗಬಾರದು. ಅದಕ್ಕೆ ಹಿಂದೂ ರೆಜಿಮೆಂಟ್ ಸ್ಥಾಪನೆ ಆಗಬೇಕು. ಎಲ್ಲರ ಒಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥ ಸಂವಿಧಾನದ ರಕ್ಷಣೆ ಆಗಬೇಕು. ಎಲ್ಲ ಮಹಾತ್ಮರ ಒಂದು ತ್ಯಾಗದ ಒಂದು ಬಲಿದಾನದಿಂದ ಈ ದೇಶ ಬಂದಿದೆ. ಈ ದೇಶವನ್ನ ಜಾತ್ಯತೀತ ರಾಷ್ಟ್ರ ಅಂತ ನೀವು ಹೇಳ್ತೀರಾ, ಆದ್ರೆ ಜಾತ್ಯತೀತ ಅಂತ ಹೇಳಿನೇ ಈ ದೇಶವನ್ನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಗೋಪಾಲ್ ಮಹಾರಾಜ್ ಅವರ ನಮ್ಮ ಹಿಂದೂ ಧರ್ಮದ ಧರ್ಮಗುರುಗಳಾದಂತ ಗೋಪಾಲ್ ಮಹಾರಾಜ್ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಹಿಂದೂ ಯುವಕನನ್ನ ಹತ್ಯೆ ಮಾಡಿ ಕ್ರೂರತೆಯನ್ನ ಮೆರೆದಂತವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಸಕ್ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲಿ ಸೇರಿದೀವಿ. ಇದು ಅತ್ಯಂತ ಖಂಡನಾತ್ಮಕ ವಿಷಯ. ಉತ್ತಮ್ ಅನ್ನುವಂತ ಆ ಯುವಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಕಾ ಅನುಯಾಯಿ, ಈ ದೇಶದ ರಾಷ್ಟ್ರ ಭಕ್ತ, ಈ ದೇಶದ ಆಸ್ತಿ, ಈ ಯುವಕರೇ ದೇಶದ ಆಸ್ತಿ. ಅಂತ ಒಬ್ಬ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದು ಅತ್ಯಂತ ಖಂಡನೀಯ. ಅಂತವರನ್ನ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ನಮ್ಮ ದೇಶದಾಗ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಸಮಾಜದಾಗ ಕಾನೂನಿನ ಒಂದು ಭಯ ಹುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಇವತ್ತು ಆ ಘಟನೆಯನ್ನ ಖಂಡಿಸಾಕತ್ತೀವಿ. ಕೇಂದ್ರ ಸರ್ಕಾರ ಈ ರೀತಿ ಘಟನೆಗಳಾದಾಗ ವಿಶೇಷ ನ್ಯಾಯಾಲಯದಲ್ಲಿ ಈಗ ಇಂಥ ಪ್ರಕರಣವನ್ನ ನಡೆಸಿ ಆ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆಯನ್ನ, ಕಠಿಣ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಹಾಳು ಮಾಡಿದ್ದೀರಾ. ಈ ದೇಶ ಹಿಂದೂಗಳ ರಾಷ್ಟ್ರ ಅಂದ್ರೆ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬನು ಸಹ ಹಿಂದೂ. ಈ ದೇಶವನ್ನ ಮಾತೃಭೂಮಿ, ಪಿತೃಭೂಮಿ, ಕರ್ಮಭೂಮಿ, ಈ ದೇಶದ ಸಂಸ್ಕೃತಿನ ಒಪ್ಪಿಕೊಂಡು ಬರ್ತಕ್ಕಂಥ ಅಬ್ದುಲ್ ಕಲಾಂ ಅವರು ಸಹ ಈ ದೇಶದ ಹಿಂದೂ. APJ ಅಬ್ದುಲ್ ಕಲಾಂ ಅವರು ಈ ದೇಶದ ಹಿಂದೂ. ಅದಕ್ಕೆ ಈ ದೇಶದ ಸಂಸ್ಕೃತಿಯನ್ನು ಗೌರವಿಸುವ ಹಾಗೆ ಅದನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಹಿಂದೂಗಳ ಒಂದು ಹಿತವನ್ನು ಕಾಪಾಡಲಿಕ್ಕೆ, ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ ಹಿಂದೂ ಅಂತಕ್ಕಂಥ ಒಂದು ಪ್ರತ್ಯೇಕ ಸೇನಾ ಘಟಕವನ್ನು ಸ್ಥಾಪನೆ ಮಾಡಬೇಕು. ಮುಂದೆ ಇಂಥ ದುಷ್ಕೃತ್ಯಗಳು ಆಗಬಾರ್ದು. ಹೀಗೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳನ್ನ ಅವರ ಮೇಲೆ ಕಠಿಣ ಕ್ರಮ ಯಾವ ರೀತಿ ಆಗಬೇಕಂದ್ರೆ ಒಂದು ಜೀವಾವಧಿ ಶಿಕ್ಷೆಯನ್ನು ಮಾಡಿ, ಇಲ್ಲಾಂದ್ರೆ ಗಲ್ಲಿಗೆ ಹಾಕಿ, ಇಲ್ಲಾಂದ್ರೆ ಶೂಟೌಟ್ ಮಾಡಿ. ಮುಂದೆ ಇಂಥ ಆಗಬಾರ್ದು. ಯಾವ ಸಮಾಜವನ್ನು ಅಪಮಾನ ಮಾಡುವಂಥ, ಈಗ ನೋಡಿ ರಂಜಾನ್ ಅಂತಕ್ಕಂಥ ಒಂದು ಪವಿತ್ರ ದಿನ, ಈ ಥರ ಒಂದು ದುಷ್ಕೃತ್ಯವನ್ನು ಮಾಡಿದ ಮೇಲೆ ಪಾಪ ಆ ಸಮಾಜ ಒಂದು ಸಂಪ್ರದಾಯದ ಮೇಲೆ ಅಪಮಾನ ಮಾಡಿದಾಗುತ್ತೆ. ಅದಕ್ಕೆ ಇವರನ್ನ ಒಂದು 20 ಜನ ಏನಿದಾರಲ್ಲ ಇವ್ರನ್ನ ಶೂಟೌಟ್ ಮಾಡಿಬಿಡಿ. ಇವು ಯಾವ ಧರ್ಮಕ್ಕಾಗಲಿ, ಯಾವ ಸಂಪ್ರದಾಯಕ್ಕಾಗಲಿ, ಯಾವ ಮತಕ್ಕಾಗಲಿ ಇವರು ಹೊಂದಿಕೊಳ್ಳೋದಿಲ್ಲ. ಇವರು ಅಮಾನವೀಯ ದುಷ್ಟರು. ಇವರು ಇಂಥ ಪವಿತ್ರ ದಿನದಂದು ಇಂಥ ಕೆಲಸ ಮಾಡ್ತಾರೆ ಅಂದ್ರೆ ಇಂಥ ದುಷ್ಟರನ್ನ ಇವು ಯಾವತ್ತೂ ನಾವು ನಮ್ಮ ಭಾರತ ದೇಶದ ಅನ್ನ ತಿಂದು ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ ಅದನ್ನ ಬಹಳ ನಾವು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ, ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ್ನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗ್ ದುಃಖ ಆಗ್ಯದ. ಅದಕ್ಕ ಆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕ್ರಮ ತಗೋಬೇಕು. ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾರೆ ಶಿಕ್ಷೆ ಅವ್ರಿಗೆ ಕೊಡ್ಲಿಲ್ಲ ಅಂದ್ರ ನಾವು ಉಗ್ರವಾಗಿ ಹೋರಾಟ ಮಾಡಕ್ ಇವತ್ತು ನಾವು ಎಲ್ಲಾ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದ್ ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡಕ್ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬನು ಯಾವ ರೀತಿ ನಮ್ಮ ಸಮಾಜದ ಏನ ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ಲಾರ್ದಕ್ಕ ಇವು ಹಿಂದೂ ಧರ್ಮದ ಏನ ಕಾರ್ಯಕ್ರಮ ಯಾವ ತರ ನಾವು ಇದನ್ನ ಕೆಡಿಸ್ಬೇಕು, ಯಾವ ತರ ಇದನ್ನ ನಾವು ಈ ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನ ಇದು ಇಟ್ಕೊಂಡ ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದಾರೆ ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರು ಯಾರ್ಯಾರೇ ಮಾಡೇ ಇದ್ದಾರೆ ಅವರಿಗೆ ಬರಾಬರಿ ಅದನ್ನ ನಮ್ಮ ಏನ DC ಸಾಹೇಬ್ರಿಗೆ ಮನವಿ ಕೊಡತ್ತೀವಿ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ನಾವ್ ಇವತ್ತು ಮನವಿ ಕೊಡಕ್ ಬಂದಿದ್ದೀವಿ. ನಾನು ಪ್ರಕಾಶ್ ಬಾಳಿಚವನ, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ, ವಿಜಯಪುರ. ಒಂದು ಸಣ್ಣ 6 ವರ್ಷದ ಮಗು ಒಂದ್ ರಂಗ್ ಆಡೋ ಟೈಮಿಗೆ, ಒಂದು ಗುಲಾಲ್ ಆಡೋ ಟೈಮಿಗೆ ಒಂದ್ ಸ್ವಲ್ಪ ಬಣ್ಣ ಬೀಳ್ತದ. ಅಷ್ಟು ಮಾತಿಗೆ ಹೋಗಿ ಅಂತವ್ರು ಮನೆಯಲ್ಲಿ ಹೋಗಿ ಹೇಳುದು ಆ ತಾಯಿಯವರಿಗೂ ಅವ್ರಿಗೂ ಹೋಗುದಿಲ್ಲ. ಅವ್ರು ಹೋಗಿ ಜಗಳ ಮಾಡಿಸೋದು
ಎಲ್ಲರೂ ಬರೀ ಅದೇ ರೀತಿ ಆದ್ರೆ ದೇಶದ ಬಾಳೆ ಹ್ಯಾಂಗು ಅನ್ನುವಂತ ಮಾತು ಬರ್ತದ. ಈ ಹಬ್ಬನಲ್ಲಿ ಏನು ಡೈಲಿಯಲ್ಲಿ ಏನೈತ ಒಂದು ತರುಣ ಅದು ದಲಿತರ ಮಗ, ದಲಿತರ ಅನ್ನುವಂತ ಕಾರಣ ತಿಳ್ಕೊಂಡವರು ನಾವು ಯಾವ ರೀತಿ ಆಗಿವ ಆ ರೀತಿ ನಾವು ಹೇಳುವಂಗೆ ಬರುವಂತ ದಿನಗಳಲ್ಲಿ ನಾವು ಈಗಲೂ ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಏನ್ ಮಾಡ್ಕೊತ ಬಂದಿರಿ ಮಾಡ್ಕೊತ ಹೋದ್ರಿ, ಈಗ ಅಂತ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮ್ಗೂ ಅರಿವು ಬಂದಿದೆ. ಈಗ ಒಬ್ಬರಿಗೊಬ್ಬರಿಗೆ ಇದೇ ರೀತಿ ಹೊಡೆದು ಕೊಡೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿರ್ರಿ. ಯಾರೇ ಏನು ಒಂದು ಸಣ್ಣ ಮಾತಿಗೂ ಮಾತಿರ್ತಾರ ಎಲ್ಲರೂ ಅನುಕಂಪ ಜೊತೆ ಬಾಳೆ ಮಾಡ್ತಾ ಹೋಗ್ಬೇಕು. ನಾವು ಸರ್ಕಾರ ಕೂಡ ಇಲ್ಲಿ DC ಸಾಹೇಬರಿಗೆ ಒಂದು ನಿಂತ್ಕೊಟ್ಟು ಎಲ್ಲರೂ ಹಿಂದೂ ಬಾಂಧವರು ಒಂದು ಮನವಿ ಕೊಡ್ಲಾಕ ಬರುವಂತ ದಿನಗಳಲ್ಲಿ ಅವರಿಗೆ ಫಾಶಿ ಸದಾ ಆಗ್ಬೇಕಂತ ನಮ್ಮ ಆಶೆ ಐತಿ. ಒಂದು ವೇಳೆ ಅಲ್ಲಿದ್ದ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಬರುವಂತ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲಾ ಸಮಾಜದವರು ನಾವು ಒಂದಾಗಿ ಹೋಗ್ಬೇಕು, ಎಲ್ಲರೂ ಚೆನ್ನಾಗಿ ಹೋಗ್ಬೇಕಂತ ಆಶೆ ಐತಿ. ಇದರಲ್ಲಿ ಏನೋ ಈ ರೀತಿಯ ಸಿರಿಗಳಿಗಳು ಅದರ ಅಂತವ್ರಿಗೆ ಆ ಸಮಾಜದವ್ರು ಕೂಡ ಈಗ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರಿಗೂ ಕ್ಷಮಸ್ ಕಾಣೋದು ಅಂತವ್ರಿಗೆ ಹೊರ ಇರ್ತದ ಅವ್ರಿಗೆ ಹೊರ ತೆಗಿಬೇಕು. ಆತ್ಮಹತ್ಯೆ ಮಾಡುವಂತ ಜನ ಅದಾರ, ಅವರಿಗೆ ಕಲಿಸ್ಬೇಕು. ಒಂದಿನ ಕಲಿಸ್ಬೇಕಂದ್ರೆ